ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಚಂದ್ರಮುಖಿ 2. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಚಂದ್ರಮುಖಿ 1 ಮಾಡಿ ರಜನಿಕಾಂತ್ ಸರ್ ಈ ಫಿಲ್ಮ್ ನ ಇಲ್ಲಿಗೆ ಒಯ್ದಿದ್ರು. ಇದ ಫಿಲ್ಮ್ ನ ಆಪ್ತ ಮಿತ್ರ ಅಂತ ಮಾಡಿ ವಿಷ್ಣುದಾದ ಸರ್ ಈ ಫಿಲ್ಮ್ ನ ಇಲ್ಲಿಗೆ ಒಯ್ದಿದ್ರು. ಈಗ ಲಾರೆನ್ಸ್ ಅಣ್ಣ ಚಂದ್ರಮುಖಿ 2 ನ ಮಾಡಿ ಈ ಫಿಲ್ಮ್ ನ ವಾಪಸ್ ಕೇಳಕ್ ತಂದ್ಬಿಟ್ಟ. ಇವಳನ್ನ ಮುಟ್ಟಿ ನನ್ ಕೈ ಬೆರಳುಗಳು ಇವಳ ದೇಹನ ತಟ್ಟಿ ಅವಳ ಕೈ ಕಟ್ಟಿ ಈ ಫಿಲ್ಮ್ ರಿಲೀಸ್ ಆಗಿದ್ದು 2023ರಾಗ. ಇದ ವರ್ಷ ಕಬ್ಜಾ ಮತ್ತೆ ಆದಿಪುರುಷ್ ಅಂತ ಆಸ್ಕರ್ ಲೆವೆಲ್ ಫಿಲ್ಮ್ಸ್ ರಿಲೀಸ್ ಆಗಿದ್ವು. ಬೇಕಿದ್ರೆ ನೀವ ನೋಡ್ರಿ, ಕಬ್ಜಾ ಫಿಲ್ಮ್ ನ 120 ಕೋಟಿ ಹಾಕಿ ಮಾಡಿದ್ರು, ಬಟ್ ಇದು ಗಳಿಸಿದ್ದು 35 ಕೋಟಿ. ಆದಿಪುರುಷ್ ಫಿಲ್ಮ್ ಗೆ 500 ರಿಂದ 700 ಕೋಟಿ ಬಜೆಟ್ ಹಾಕಿದ್ರು, ಬಟ್ ಇದು ಗಳಿಸಿದ್ದು 392 ಕೋಟಿ. ಇನ್ನು ನಮ್ ಚಂದ್ರಮುಖಿ 2 ಫಿಲ್ಮ್ ನ 65 ಕೋಟಿ ಹಾಕಿ ತೆಗೆದಿದ್ರು, ಬಟ್ ಇದು ಗಳಿಸಿದ್ದು ಬರೀ 40 ಕೋಟಿ. ಈ ಲೆವೆಲ್ ಲಾಭ ಮಾಡ್ಕೊಟ್ಬಿಟ್ರ ಪ್ರೊಡ್ಯೂಸರ್ಸ್ ಗಳು ದುಡ್ಡನ್ನ ಎಲ್ಲಿ ಇಟ್ಕೊಳಕು? ನೀವುಗಳು ಊರಿಗೆ ಹೋಗಿ ಸೇರ್ಕೊಳ್ಳಿ. ಸೊ ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಒಂದ್ ಸ್ವಾಮೀಜಿ ಬರ್ತಾನ. ಗುರುಜಿ ಬಂದ್ರು. ನಮಸ್ಕಾರ ಗುರುಜಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಆಮೇಲೆ ಮಾಡುವಂತ್ರಿ. ಫಸ್ಟ್ ಯಾರ ಇವನಿಗೆ ರಬ್ಬರ್ ತಂದ್ಕೊಡ್ರಿ ಲೇಪ, ಜಡಿನಾರ ಕಟ್ಕೇಳಿ. ಇವ್ನ್ ಕೂದಲ ನೋಡ್ತಿದ್ರ ನನಗೆ ಕ್ಲಿನಿಕ್ ಪ್ಲಸ್ ಇಂದ ಅಡ್ವರ್ಟೈಸ್ ನೆನಪಾಗತೈತಿ. ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್, ಅವಳ ಕೂದಲನ್ನು ಕೂಡ. ಕ್ಲಿನಿಕ್ ಪ್ಲಸ್ ಈಗ 60% ಅಧಿಕ. ಇದರಲ್ಲಿದೆ ಮಿಲ್ಕ್ ಪ್ರೋಟೀನ್. ಕ್ಲಿನಿಕ್ ಪ್ಲಸ್. ಹೇಗೆ ನಿಮ್ಮ ಕಾಟನ್ ಮಿಲ್ ನಲ್ಲಿ ಬೆಂಕಿ ಹತ್ಕೊಳ್ತು? ಅಣ್ಣ ಹಾಯ್ ಅಲೋನಾರ ಹೇಳು ಅವರಿಗೆ. ಬರ್ತದಂಗ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಲ್ಲ. ನನ್ ಮಗಳನ್ನ ನೋಡಿ, ನಿಶ್ಚಿತಾರ್ಥ ಆಗ್ಬೇಕಾಗಿರೋ ಸಮಯದಲ್ಲಿ ಒಂದು ಭಯಂಕರವಾದ ಆಕ್ಸಿಡೆಂಟ್ ಆಗಿ ಅವಳು ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ನನ್ ತಂಗಿ ಮಗಳು ಬೇರೆ ಯಾವ್ದೋ ಜಾತಿಯವನ್ ಜೊತೆ ಓಡು ಹೋದ್ಲು. ಇವನು ನನ್ ತಮ್ಮ. ಇವನ ಎಕ್ಸ್ಪೋರ್ಟ್ಸ್ ಮತ್ತೆ ಗಾರ್ಮೆಂಟ್ಸ್ ಎಲ್ಲ ಟೋಟಲ್ ಆಗಿ ಕೊಲಾಪ್ಸ್ ಆಗ್ಬಿಟ್ಟಿದೆ. ದರಿದ್ರನ ಮನಿ ಕರ್ಕೊಂಡ್ ಬಂದು 3 ಹೊತ್ತು ಊಟ ಹಾಕಕತ್ತಾರ ಅನ್ಸಕತೈತಿ ಈ ಫ್ಯಾಮಿಲಿ ಅವರು. ಫ್ಲೈಟ್ ಕ್ರಾಶ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ರು. ಸೊ ಬ್ಯಾಡ್ ಲಕ್ ಅನ್ನೋದಕ್ಕ ಬ್ರಾಂಡ್ ಅಂಬಾಸಿಡರ್ ತರ ಇರೋ ಈ ಫ್ಯಾಮಿಲಿಗೆ ನಮ್ ಗುರುಜಿ ಒಂದ್ ಸಜೆಷನ್ ಕೊಡ್ತಾನ. ನಿಮ್ಮ ಪೂರ್ವಜರ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ ಅನ್ನೋದು ನಿಜ ಅಂತ ನೀವು ನಂಬೋದೇ ಆದ್ರೆ, ಅಣ್ಣ ಪೂರ್ವಜರ ರಕ್ತ ನಮ್ಮ ಮೈಯಾಗ ಹರಿಯಾಕತೈತೆ ಅನ್ನೋದು ಸೈಂಟಿಫಿಕ್ ಫ್ಯಾಕ್ಟ್. ಓಕೆ, ನಾನು ಅದನ್ನ ನಂಬಲಿಲ್ಲ ಅಂದ್ರೂ ಅದು ನಿಜಾನ. ವರ್ಷಕ್ಕೊಂದ್ಸಲನಾದ್ರೂ ಕುಲದೈವನ ಪೂಜೆ ಮಾಡೋದು ಮುಖ್ಯ ಆಗುತ್ತೆ. ಸೊ ಈ ಫ್ಯಾಮಿಲಿಗೆ ಇದ್ದಂತ ದೊಡ್ಡ ಮಗಳು ಬೇರೆ ಜಾತಿ ಹುಡುಗನ ಜೊತೆಗೆ ಟೆಂಪಲ್ ರನ್ ಆಗಿ 2 ಮಕ್ಕಳಿಗೆ ಜನ್ಮ ನೀಡಿ ಸತ್ತೋಗಿರ್ತಾಳ. 2 ಮಕ್ಕಳಿಗೆ ಜನ್ಮ ಕೊಟ್ಟು ಫ್ಲೈಟ್ ಕ್ರಾಶ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ರು. ಸೊ ಈಗ ಆ 2 ಮಕ್ಕಳನ್ನ ಸಾಕ್ತಿರಂತ ಗಾರ್ಡಿಯನ್ನೇ ನಮ್ಮ ಈ ಫಿಲ್ಮಿನ ಹೀರೋ ಅಲಿಯಾಸ್ ಲಾರೆನ್ಸ್ ಅಣ್ಣ. ಇವಳನ್ನ ಮುಟ್ಟಿ ನನ್ ಕೈ ಬೆರಳುಗಳು ಇವಳ ದೇಹನ ತಟ್ಟಿ ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ ಆಯ್ತಾ. ನೆಕ್ಸ್ಟ್ ಸೀನ್ ನಾಗ ಸ್ಕೂಲ್ ಬಸ್ ಒಳಗಡೆ ಇರೋಂತ ಮಕ್ಕಳೆಲ್ಲ ಅಳ್ತಿರ್ತಾರ. ಯಾಕಂದ್ರೆ ಸ್ಕೂಲ್ ಬಸ್ ಕೆಳಗ ಯಾರ ತಂಗಿನಕಾಯಿ ಇಟ್ಟಾರ. ಆಕ್ಚುಲಿ ಇದು ಬಾಂಬ್ ಅಂತೆ, ಬಟ್ ನನ್ ಕಣ್ಣಿಗೆ ಮಾತ್ರ ಇದು ತಂಗಿನಕಾಯಿ ತರನ ಕಾಣ್ಸಕತೈತಿ. ಆಮೇಲೆ ಒಂದ್ಸಲ ಇವ್ರು ಇಲ್ಲಿ ಟೈರ್ ಗಳನ್ನ ನೇತಾಕಿರೋದ್ ನೋಡ್ರಿ. ಎಲ್ಲಾ ಟೈರ್ ಗಳು ಒಂದಾತ್ರ ಬಂದು ಆತ್ಮಹತ್ಯೆ ಮಾಡ್ಕೊಂಡವೇನಪ್ಪ ಅನ್ಸಕತೈತಿ ನನಗೆ. ಇನ್ನೇನು ನಮ್ ಹೀರೋಯಿನ್ ಎಂಟ್ರಿ ಆಕತಿ. ಹೆಲ್ಮೆಟ್ಟಿನ ಅವಶ್ಯಕತೆನೇ ಇಲ್ದಿರೋ ಟೈಮ್ನಾಗ ಹೆಲ್ಮೆಟ್ ಹಾಕೊಂಡು, ಹೆಲ್ಮೆಟ್ಟಿನ ಅವಶ್ಯಕತೆ ಇರೋ ಟೈಮ್ನಾಗ ಹೆಲ್ಮೆಟ್ ನ ಬಿಚ್ಚಿ ತಲಿನ ಮುಂದಕ್ಕಿಟ್ಟು ಗ್ಲಾಸ್ ನ ಪುಡಿ ಮಾಡ್ಕೊಂಡು ಒಳಗೋದಂತ ನಮ್ಮ ಹೀರೋ ಎಷ್ಟ್ರ ಮಟ್ಟಿಗೆ ಬುದ್ಧಿವಂತ ಅದನಂತ ನೀವ ಲೆಕ್ಕ ಹಾಕ್ರಿ. ಈ ಫಿಲಿಮ್ನಾಗ ಲಾಜಿಕ್ಕ ಇಲ್ಲ ಅಂದ್ಮ್ಯಾಗ ಗ್ರಾವಿಟಿ ಇರ್ತತ. ನೆಕ್ಸ್ಟ್ ಸೀನ್ ನಾಗ ಈ ಫ್ಯಾಮಿಲಿಯರೆಲ್ಲರೂ ಟೆಂಪರರಿ ಆಗಿ ಉಳ್ಕಣಕ ಒಂದ್ ಮನಿನ ಹುಡ್ಕಾಕತ್ತಾರ. ಈ ಅರಮನೆಯಲ್ಲಿ 45 ರೂಮ್ ಗಿನ ಜಾಸ್ತಿ ಇದೆಯಂತೆ. ಅಲ್ಲಕ್ಕ, ನಿಮ್ ಫ್ಯಾಮಿಲಿಗೆ ಇರೋದ 10 ಜನ ಅದಿರಿ ಅಂತಂದ್ರೆ ನಿಮಗೆ 45 ರೂಮ್ಸ್ ಇರೋಂತ ಬಂಗ್ಲಿನ ಬೇಕಾ? ಈ ಅರಮನೆಯಲ್ಲಿ 45 ರೂಮ್ ಗಿನ ಜಾಸ್ತಿ ಇದೆಯಂತೆ. ಬೈ ದ ವೇ, 45 ರೂಮ್ಸ್ ಇರೋಂತ ಬಂಗ್ಲಾಗ ನಮ್ ಚಂದ್ರಮುಖಿ ರಾತ್ರಿ ಹೊತ್ತು ಕಾಲಿಗೆ ಗೆಜ್ಜಿ ಕಟ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು. ಹಲೋರಾ, ಹಾಯ್ರಾ, ವಾಟ್ರಾ, ಐ ಲವ್ ಯು ರಾ. ಫ್ಯಾಮಿಲಿಯರ್ ಎಲ್ಲರೂ ಅರಮನೆಗೆ ಶಿಫ್ಟ್ ಆದ್ಮ್ಯಾಗ ಹೀರೋ ಮತ್ತೆ ಇವ್ರ ಹಿರಿ ಮಕ್ಕಳು ಅಲ್ಲಿಗೆ ಬರ್ತಾರ. ಆದ್ರ ಈ ಮಕ್ಕಳನ್ ಕಂಡ್ರ ಈ ಮನೆಯವರಿಗೆ ಒಟ್ಟ ಆಗಲ್ಲ. ಈ ಮಾಮ ಅಜ್ಜಿ ಚಿಕ್ಕಿ ಅಂತ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಹತ್ರ ಎಲ್ಲ ಬರೋಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಇನ್ನು ಈ ಹುಡ್ರು ಕೇಳಂತ ಇರಿಟೇಟಿಂಗ್ ಕ್ವಶನ್ಸ್ ಏನ್ರ ನೀವು ಕೇಳಿಸ್ಕೊಂಡ್ಬಿಟ್ರ ತಗ್ಗುದು ಹೊಡಿಬೇಕು ಅನ್ಸ್ತೈತಿ. ಏನಾಯ್ತು ಚಿಕ್ಕಿ ನಿಮ್ ಕಾಲಿಗೆ? ಏನು ಇಲ್ಲಪ್ಪ, ಅಕ್ಕ ಕುಂಟೆ ಬೆಲೆ ಆಡಕರ ಕಲ್ ಮ್ಯಾಗ ಕಾಲಿಟ್ಟು ಜಾರಿ ಬಿದ್ದಿದ್ಲು ಅಷ್ಟ. ಕೊಡ್ಬಾರ್ದ ಒಂದು ಕೊಟ್ಟನೆ ಅಂದ್ರ 32 ಉದ್ರಿ ಕೈ ಹಾಕೋರಕು. ನಿಮಗೂ ಒಳ್ಳೇದಾಗುತ್ತೆ. ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಒಳ್ಳೇದೇ ಆಗುತ್ತೆ. ಅಲ್ಲ, ಈಗೇನ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬಿಟ್ರೆ ಈ ಕಾಲ್ ವಾಪಸ್ ಬರ್ತೈತ? ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲ. ನೋಡ್ರಿ, ಈ ಫಿಲಿಮ್ ನಾಗ ಬಹಳ ಅನ್ನೆಸೆಸರಿ ಸೀನ್ಸ್ ಅದಾವು, ಅದ್ರಾಗ ಇದು ಒಂದು. ಬಾವುಲಿ ವರ್ಕ್ ಫ್ರಮ್ ಹೋಮ್ ಮಾಡಕತ್ತೈತೆ ಅನ್ನೋ ಒಂದು ವಿಷಯ ಬಿಟ್ರ ನನಗೆ ಈ ಸೀನಿಂದ ಬೇರೆ ಏನು ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ದಿನ ಹೀರೋಯಿನ್ ಮನಿ ಮುಂದೆ ರಂಗೋಲಿ ಬಿಡಿಸಿ ರಂಗೋಲಿ ಒಳಗಡೆನ ಸಿಕ್ಕೊಂಡಿರ್ತಾಳ. ಈಕಿನ್ನ ನಮ್ಮ ಹೀರೋ ಯಾವ ತರ ಹೊರಗ್ ತೆಗಿತಾನಂತ ಒಂದ್ಸಲ ನೋಡ್ರಪ್ಪ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಫ್ಯಾಮಿಲಿಯರ್ ಎಲ್ರು ಕುಲದೇವರಿಗೆ ಪೂಜೆ ಮಾಡ್ಬೇಕಂತ ಹೋದಾಗ ಘೋರವಾಗಿರಂತ ಒಂದ್ ಅಗೋರಿ ಬರ್ತಾನ. ಸಮಸ್ಯೆ ಬಂದಾಗ್ಲೇ ಅಲ್ವಾ ಕುಲದೇವತೆ ನೆನಪಾಗಿರೋದು ನಿಮಗೆ. ಈ ತರದ ಸ್ವಾಮಿಗಳು ಬಹಳ ವರ್ಷ ಇರ್ತಾರ. ಯಾಕಂದ್ರೆ ಇವ್ರಿಗೆ ಸ್ಟಾರ್ಟಿಂಗ್ ಇಂದಾನೆ ಎಲ್ಲ ಗೊತ್ತಿರ್ತೈತಿ, ಬಟ್ ಕ್ಲೈಮ್ಯಾಕ್ಸ್ ಬರೋವರೆಗೂ ಬಾಯ್ ಬಿಡಲ್ಲ ಇವರು. ದೇವಸ್ಥಾನ ಯಾಕೆ ಈ ಪರಿಸ್ಥಿತಿಲಿದೆ? ನಾನು 60 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ ಬಂದೆ.
ಅವಾಗ್ಲಿಂದನೂ ಇದು ಹೀಗೆ ಇದೆ. ಅಂಕಲ್ 60 ವರ್ಷದಿಂದ ನೀವು ನಿಮ್ ಸಿಲ್ಕಿ ಏರ್ ನ ಮೇಂಟೈನ್ ಮಾಡಕ್ ಏನ್ ಗಮನ ಕೊಟ್ಟಿರಲ್ಲ, ಅಷ್ಟು ಗಮನನ ನೀವು ಗುಡಿ ಕ್ಲೀನ್ ಮಾಡಕ್ ಕೊಟ್ಟಿದ್ರ ಇವತ್ತು ಆ ಗುಡಿ ಹಂಗಿರ್ತಿದ್ದಿಲ್ಲ. ಓಕೆನಾ? ಸೊ ಈ ಸಿಲ್ಕಿ ಏರ್ ಸ್ವಾಮೀಜಿ ಹೇಳೋ ಪ್ರಕಾರ ಈ ದೇವಸ್ಥಾನದಾಗ ದೀಪ ಹಚ್ಚಬಾರ್ದಂತೆ, ದೀಪ ಹಚ್ಚಿದ್ರ ಚಂದ್ರಮುಖಿ ಆಗಲ್ಲಂತೆ. ಸೊ ಬೇಸಿಕಲಿ ಈ ದೀಪ ಹಚ್ಚೋದ್ರಿಂದ ಮುಂಚೆ ಯಾರ ವೀರಯ್ಯ ಅಂತ ರಾಜ ಇದ್ದಂತೆ ಅವನ ಆತ್ಮಕ್ ಶಕ್ತಿ ಸಿಗ್ತದಂತೆ. ಇಲ್ಲಿ ದೀಪ ಹಚ್ಚೋದ್ರಿಂದ ಅವನ ಆತ್ಮಕ್ ಯಾಕೆ ಶಕ್ತಿ ಸಿಗ್ತದೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರಾ? ಅಲ್ಲ, ಈ ಫಿಲಿಮಿನ ಕತಿ ಬರ್ತಾರ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೀವ್ ಎದಕ್ಕೆ ಯೋಚನೆ ಮಾಡಕತ್ತಿರ್ಲಿ? ಸರಿ, ಮೊದಲು ಆ ದೇವಸ್ಥಾನವನ್ನ ಸ್ವಚ್ಛ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಬುಡ್ಡನ್ ನೋಡ್ರಿ, 60 ವರ್ಷದಿಂದ ಒಂದ್ ಬಕೆಟ್ ನೀರ್ ಹಾಕಿಲ್ಲ ಇವ್ನ ಆ ದೇವಸ್ಥಾನಕ್ಕ, ಮತ್ತೆ ಇವ್ರಿಗೆ ಹೇಳಕತ್ತ ಕ್ಲೀನ್ ಮಾಡ್ರಿ ಅಂತ. ನೀವುಗಳು ಊರಿಗೆ ಹೋಗಿ ಸೇರ್ಕೊಳ್ಳಿ. ಈ ಕಡೆ ಸೈಡ್ ರಂಗೋಲಿ ಗರ್ಲು ಹೀರೋ ಹತ್ರ ಬಂದ್ ಹೇಳ್ತಾಳ, ತುಂಬಾ ಥ್ಯಾಂಕ್ಸ್. ಏನಕ್ಕೆ? ಏನು ಇಲ್ಲ ಅಣ್ಣ, ಮೊನ್ನೆ ಭೂಮಿ ಮ್ಯಾಗ ಗ್ರಾವಿಟಿ ಐತ ಅನ್ನೋದನ್ನ ಈಕಿಗ್ ಮರ್ಸಿ ಎತ್ತಿ ಹೊರಗಡೆ ಹಾಕಿದೆಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಕತ್ತಾಳ. ತುಂಬಾ ಥ್ಯಾಂಕ್ಸ್. ಮತ್ತೊಂದು ಯೂಸ್ಲೆಸ್ ಸೀನ್ ಬರ್ತೈತಿ. ಮೊನ್ನೆ ದೀಪಾವಳಿ ಹಬ್ಬದ ಸತಿಗೂ ರಾಕೆಟ್ಗಳು ಹಿಂಗ ಹೋಗತಿದ್ವು. ಓಕೆ. ಸೊ ಮನೆಯವರೆಲ್ಲರೂ ಮಕ್ಕಳಿಗೆ ಬಹಳ ಇನ್ಸಲ್ಟ್ ಮಾಡ್ತಿರೋದ್ರಿಂದ ನಮ್ಮ ಹೀರೋ ಇವರಿಗೆ ಕ್ಲಾಸ್ ತಗಂತಾನ. ಮಕ್ಕಳು ದೇವ್ರು ಒಂದೇ ಅಂತ ಹೇಳ್ತಾರೆ. ಓಕೆ, ಮಕ್ಕಳು ಮತ್ತೆ ದೇವ್ರು ಒಂದ ಅಂತ ನೀನ್ ಹೇಳಕತ್ತಿ. ಮೊನ್ನೆ ನಾನು ಅಂಗಡಿ ಕುಂತಾಗ ಒಂದ್ ಸಣ್ಣ ಹುಡುಗ ಬಾಯಿ ಒಳಗಡೆ ₹1 ಕಾಯಿನ್ ಇಟ್ಕೊಂಡ್ ಬಂದಿದ್ದ. ಅವ್ನ್ ಬಾಯಿ ಒಳಗಿರೋಂತ ಜೆಲ್ ಎಲ್ಲ ಆ ಕಾಯಿನಿಗೆ ಅಂಟಿತ್ತು. ನನ್ ಕಣ್ಣಿಟ್ಟು ನೋಡ್ತಾ ಅವನು ಬಾಯಿ ಒಳಗಡೆಯಿಂದ ಆ ದುಡ್ಡನ್ನ ತೆಗೆದು ಅಣ್ಣ ₹1 ಚಕ್ಲಿ ಕೊಡು ಅಂತ ಕೊಟ್ಟ. ಮತ್ ಮಕ್ಕಳು ದೇವ್ರ ಸಮಾನ ಅಂದು ನಾನು ಯಪ್ಪ ದೇವ್ರೆ ನಿನ್ ಕೈಯಾಗಿಂದ ದುಡ್ಡನ್ನ ನಾನು ಹೆಂಗ್ ತಗೊಳ್ಳಿ, ಅಲ್ಲಿಕ್ಕೂ ದುಡ್ಡ ಅಂತ ಹೇಳಿ ಅವ್ನ್ ಕುಟಾಗ ಇಡಿಸಿ ನಾನು ಚಕ್ಲಿ ಕೊಟ್ಟು ಕಳ್ಸಿದೆ. ಮಕ್ಕಳು ದೇವ್ರು ಒಂದೇ ಅಂತ ಹೇಳ್ತಾರೆ. ಆಮೇಲೆ ಅದ ದೇವ್ರು ಚಕ್ಲಿ ತಿನ್ಮ್ಯಾಗ ಅಲ್ಲೇ ಎತ್ಕಂತು, ಅದು ಬೇರೆ ವಿಷಯ ಬಿಡ್ರಿ. ಇನ್ಮೇಲೆ ಈ ಮಕ್ಕಳಿಲ್ದೆ ನಾನಿರೋದಿಲ್ಲ. ಅಯ್ಯೋ ಬುಡ್ಡಿ, ಈ ಕಿತ್ತೋಗಿರೋ ಸ್ಪೀಚ್ ಕನ್ವಿನ್ಸ್ ಆಗ್ಬಿಟ್ಟೆ ನೀನು. ಮಕ್ಕಳು ದೇವ್ರು ಒಂದೇ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸೀನ್ ನಾಗ ಗುಡಿ ಕ್ಲೀನ್ ಮಾಡಕಂತ ಹೋಗಿರೋರೆಲ್ಲರೂ ಸತ್ತೋಗ್ಬಿಡ್ತಾರ. ಸೊ ನಮ್ ಸಿಲ್ಕಿಯರ್ ಸ್ವಾಮೀಜಿ ಬಂದು ಚಂದ್ರಮುಖಿ ಮತ್ತೆ ಗುಡಿ ನಡುವೆ ಇರೋಂತ ಕನೆಕ್ಷನ್ ಬಗ್ಗೆ ಹೇಳ್ತಾನ. ದೇವಸ್ಥಾನವನ್ನ ಸ್ವಚ್ಛ ಮಾಡ್ತೀವಿ ಅಂತ ಬರೋ ಎಲ್ರಿಗೂ ಕೂಡ ಅವಳಿಂದ ಏನಾದ್ರೂ ಒಂದು ಸಮಸ್ಯೆ ಆಗೇ ಆಗುತ್ತೆ. ಪೂಜೆ ಮಾಡ್ತೀವಿ ಅಂತ ಹೇಳೋದನ್ನ ಬಿಟ್ಟು ಮೊದ್ಲು ಹೋಗಿ ಊರ್ ಸೇರ್ಕೊಳ್ಳಿ. ಸ್ವಾಮೀಜಿ ಏನೋ ಹೊಲ್ಸ್ ಪದ ಬಯಕ್ ಬಂದು ನುಂಕೆಂದ್ರು ಅಂತ ಅನ್ಸ್ಲಿಲ್ಲ ನಿಮಗೆ? ಪೂಜೆ ಮಾಡ್ತೀವಿ ಅಂತ ಹೇಳೋದನ್ನ ಬಿಟ್ಟು ಮೊದ್ಲು ಹೋಗಿ ಊರ್ ಸೇರ್ಕೊಳ್ಳಿ. ಪೂಜೆ ಅನ್ನೋದ್ ಬಿಟ್ಟು ಮುಕ್ಕಳಿ ಮುಚ್ಕೊಂಡು ಊರಿಗೆ ಹೋಗ್ರಿ. ದೇವ್ರ ಕೆಲ್ಸಕ್ಕೇನೆ ನಾವು ಬಂದಿದ್ರು ಒಂದು ಚಿಕ್ಕ ಪೂಜೆ ಮಾಡ್ಬಿಟ್ಟು ಅದಾದ್ಮೇಲೆ ನಾವ್ ಈ ಮನೇಲಿ ಉಳ್ಕೋಬಹುದಾಗಿತ್ತು. ಸೊ ಪೂಜೆ ಮಾಡಕ್ ಬರಕ್ಕಿನ ಮುಂಚೆ ಇನ್ನೊಂದ್ ಪೂಜೆ ಮಾಡ್ಬರಕಿತ್ತು ಅಂತ ಹೇಳಕತ್ತೀಯ ನೀನು? ಅಲ್ಲ, ನಿಮ್ ಕೈಲಿ ಇಲ್ಲಿ ಒಂದ್ ಪೂಜೆನ ಮಾಡಕ್ ಆಗೋಲ್ಲ ಆಗ್ಲಿಂದ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ. ಲೇ, ನಿಮ್ ಮನ್ಯಾಗ 45ಕ್ಕಿಂತ ಜಾಸ್ತಿ ರೂಮ್ಗಳದಾವು. ಈ ಅರಮನೆಯಲ್ಲಿ 45 ರೂಮ್ಗಿನ ಜಾಸ್ತಿ ಇದೆಯಂತೆ. ಇವನು ನೋಡ್ರಿ, ಮನ್ಯಾಗ 45 ರೂಮ್ಸ್ಗಳನ್ನ ಇಟ್ಕೊಂಡು ಸೋಫಾ ಮ್ಯಾಗ ಮಕ್ಕಂದಾನ. ನೋ ಕಾಮೆಂಟ್ಸ್. ಸೊ ದೇವಸ್ಥಾನನ ಕ್ಲೀನ್ ಮಾಡಕ್ ಹೋಗತ್ತಿರೋರೆಲ್ಲರೂ ಸಾಯ್ತಿರೋದ್ರಿಂದ ನಾನಾ ಹೋಗಿ ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ಹೀರೋ ಅಲ್ಲಿಗೆ ಬರ್ತಾನ. ಅಣ್ಣ ಗುಡಿನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ರಾತ್ರಿ ಒಟ್ಟಿ ಬಿರಿಯವರೆಗೂ ಕಬಾಬ್ ತಿಂದ್ಮ್ಯಾಗ ಬೆಳಿಗ್ಗೆ ಲೂಸ್ ಮೋಷನ್ ಆದ್ರೆ ಬಾತ್ರೂಮ್ ನ ಕೂತ್ಕೊಂಡ್ ಕೂಗ್ತೀವಲ್ಲ ನಾವು, ಹಂಗ್ ಹೋಗತ್ ಬಿಡ್ತಾಳ ಚಂದ್ರಮುಖಿ. ನೆಕ್ಸ್ಟ್ ಚಂದ್ರಮುಖಿ ಅಕ್ಕ ಮನೆಗಿರೋಂತ ಐಟಮ್ಸ್ ನೆಲ್ಲ ಬ್ಲಾಸ್ಟ್ ಮಾಡ್ತಾಳ. ಅಲ್ಲ, ರೂಮಿಂದ ಹೊರಗಡೆ ಇರೋ ಐಟಮ್ಸ್ ನ ಬ್ಲಾಸ್ಟ್ ಮಾಡೋವಷ್ಟು ಶಕ್ತಿ ಐತಿ ಈಕಿ ಹತ್ರ. ಆದ್ರ ಒಂದ್ ಡೋರ್ ನ ಬ್ಲಾಸ್ಟ್ ಮಾಡ್ಕೊಂಡು ಹೊರಗ್ ಬರಕ್ ಆಗತ್ತಿಲ್ಲ ಈಕಿ ಕೈಲಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಈ ಕಡೆ ಸೈಡ್ ಹೀರೋಗ ಬೆಂಕಿಗಳು ಅಟ್ಯಾಕ್ ಮಾಡ್ತಿರ್ತಾವು. ಪಾಪ ನಮ್ಮ ಹೀರೋ ಅಷ್ಟೊಂದು ಕಷ್ಟಪಟ್ಟು ಜೀವದ ಜೊತೆಗೆ ಆಟ ಆಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ರ ಈ ಗೋರವಾಗಿರಂತ ಅಗೋರಿ ಮಕ್ಕಂಡು ನಗ್ತಿರ್ತಾನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿನ್ನ ಬಿಟ್ಟು ಇದನ್ನ ಬೇರೆ ಯಾರೇ ಮಾಡಿದ್ರು ಇದೇ ಬೆಂಕಿಲಿ ಸುಟ್ಟು ಕರಕಲಾಗಿ ಬೆಂದೋಗ್ತಾರೆ. ಯಾಕಷ್ಟು ಪುಂಕ್ತಿ ಅಣ್ಣ? ಬರೀ ₹1 ಕಡ್ಡಿ ಪಣ್ಣ ತಗೊಂಡು ಒಂದ್ ಕಡ್ಡಿ ಗೀರಿ ಹೊರಗಡೆಯಿಂದ ವಸ್ತುದ್ರ ಅದೆಲ್ಲ ಆಟೋಮೆಟಿಕ್ ಆಗಿ ಸುಟ್ಟೋಗಿರೋದು. ಆಮೇಲೆ ನಾನು ನೀನು ಅದಾ ಕಟ್ಟಿ ಮ್ಯಾಗ ಕುತ್ಕೊಂಡು ಶಾಸ್ತ್ರಿ ಬಿಡಿಸೇದ್ಕೆ ಅಂತ ಟೈಮ್ ಪಾಸ್ ಮಾಡ್ಬೋದಿತ್ತು. ನಿನ್ನ ಜಾತಕನು ಮತ್ತೆ ವೀರಯ್ಯನ ಜಾತಕನು ಇಬ್ರದು ಒಂದೇ ಜಾತಕ. ಈಗೇನ್ ಜಾತಕ ಮ್ಯಾಚ್ ಹಾಕತ್ತಂದ ಅವ್ರಿಬ್ರಿಗೂ ಮದುವೆ ಮಾಡಿಸ್ತೀಯ? ಆಮೇಲೆ ಇನ್ನೊಂದು ವಿಷಯ ಅಣ್ಣ, ನೀನ್ ಇವನನ್ನ ಇವತ್ತ ಮೀಟ್ ಆಗಿರೋದು, ಇವನ್ ಹೆಸರು ಏನಂತಾನು ನಿನಗೆ ಗೊತ್ತಿಲ್ಲ. ಅಂತದ್ರಾಗ ಇವನ್ ಜಾತಕ ಯಾವ್ದು, ರಾಶಿ ಯಾವ್ದು, ನಕ್ಷತ್ರ ಯಾವ್ದು, ಮೈ ಮ್ಯಾಗ ಎಲ್ಲೆಲ್ಲಿ ಮಚ್ಚೆ ಐತಿ, ಈ ಇನ್ಫಾರ್ಮೇಶನ್ ಎಲ್ಲ ನಿನಗೆ ಎಲ್ಲಿಂದ ಸಿಕ್ತು? ನೀನು ಸೂರ್ಯ ಗ್ರಹದಲ್ಲಿ ಹುಟ್ಟಿರೋನು. ಆ ಮನೆಯಲ್ಲಿರೋ ಯಾರೋ ಒಬ್ರು ಮೈಯಲ್ಲಿ ಚಂದ್ರಮುಖಿ ಇದ್ದಾಳೆ. ನೋಡ್ರಿ, ಮತ್ತೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ಟ ಬುಡ್ಡ. ಚಂದ್ರಮುಖಿ ಯಾರ್ದ ಮೈ ಮ್ಯಾಗ ಬಂದಾಳ ಅನ್ನೋ ವಿಷಯ ಇವನಿಗೆ ಗೊತ್ತು, ಬಟ್ ಯಾರ ಮೈ ಮ್ಯಾಗ ಬಂದಾಳ ಅನ್ನೋದು ಗೊತ್ತಿಲ್ಲ. ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲ. ಸ್ವಾಮಿ ಜೊತೆಗೆ ಡಿಸ್ಕಷನ್ ಎಲ್ಲ ಮುಗಿಸಿ ನಮ್ಮ ಹೀರೋ ಮನೆಗೆ ಬರ್ತಾನ. ಈ ಕುಟುಂಬದಲ್ಲಿ ಯಾರೋ ಒಬ್ರು ಚಂದ್ರಮುಖಿಯಿಂದ ಸಮಸ್ಯೆಗೊಳಗಾಗಿದ್ದಾರೆ. ಸೊ ನೆಕ್ಸ್ಟ್ ಸೀನ್ ನಾಗ ಚಂದ್ರಮುಖಿ ಯಾರ ಮೈ ಮ್ಯಾಗ ಬಂದಾಳ ಅನ್ನೋದನ್ನ ತೋರಿಸ್ತಾರ. ಆನೆಸ್ಟ್ ಆಗಿ ಹೇಳ್ತೀನಿ, ಇದ್ರಂತ ಕಾಮಿಡಿ ಸೀನು ಇನ್ನೊಂದ್ ಸಿಗಲ್ಲ ನಿಮಗೆ ನೋಡಾಕ.
ಓ ನಮಸ್ತೆ ಅಕ್ಕ, ಆರಾಮದಿಯಾ? ನಾನ್ ಸಣ್ಣನಿದ್ದಾಗ ನೀನು ನೋಡಿದಾಗ ಎದ್ರಿಕೆಂದು ಒಂದ್ ವಾರ ಹುಚ್ಚಿಬೇಕೇನಿದ್ದೆ, ಈಗ ನೋಡಿದ್ರ ನಗು ಬರಕತೈತಿ. ಸೊ ಅವತ್ ರಾತ್ರಿ ಚಂದ್ರಮುಖಿನ ಫಾಲೋ ಮಾಡ್ಕೊಂತ ನಮ್ ಹೀರೋ ಒಕ್ಕಾನ. ನನಗೆ ದೇವರಾಣಿಗೂ ಗೊತ್ತಿರ್ಲಿಲ್ಲಪ್ಪ ಚಂದ್ರಮುಖಿ ವೆಲ್ಡಿಂಗ್ ಕೆಲಸನೂ ಮಾಡ್ತಾಳ ಅಂತ. ಮೋಸ್ಟ್ಲಿ ಚಂದ್ರಮುಖಿಗೆ ಬಾಳ ನಡೆದು ಅಭ್ಯಾಸ ಇದ್ದಂಗಿಲ್ಲ, ಅದಕ್ಕ ಅಕ್ಕ ಬರೀ ಮೆಟ್ಲ ತಕ ಈ ಲೆವೆಲ್ ಸುಸ್ತ ಹಾಕತ್ತಾಳ. ನೆಕ್ಸ್ಟ್ ದಿನ ಇವ್ರ ಗುಡಿಗೆ ಹೋಗಕ್ಕಾರ ಆಂಟಿ ನಾನ್ ಮಗಳ ಜೊತೆಗೆ ಬರ್ತೀನಿ ಅಂತಾಳ. ನನ್ ಮಗಳ ಗಾಡಿಲಿ ನಾನೇ ಹೋಗ್ತೀನಿ. ಈ ಆಂಟಿ ಹಣೆ ಬರ ನೋಡ್ರಿ, ಇದೇ ಟೈಮಿಗೆ ಚಂದ್ರಮುಖಿ ದಿವ್ಯನ್ ಮೈ ಮ್ಯಾಗ ಬಂದದ್ಕ ಗಾಡಿನ ಫುಲ್ ಸ್ಪೀಡ್ ಆಗಿ ಹೊಡೆಯಕತ್ತ ಬಿಡ್ತಾಳ. ಗಾಡಿನ ನಿಲ್ಸಮ್ಮ, ನನ್ ಮಗಳ ಗಾಡಿಲಿ ನಾನೇ ಹೋಗ್ತೀನಿ. ಈ ಕಡೆ ಸೈಡ್ ಗುಡಿಯಾಗಿರ ಅಂತ ನಮ್ ಸಿಲ್ಕಿ ಏರ್ ಸ್ವಾಮೀಜಿ ಹೇಳ್ತಾನ, ಕೈಯಾರೆ ನೀವು ಈ ದೀಪವನ್ನು ಹಚ್ಚಿದ್ರೆ ಪ್ರತಿದಿನ ನಾನು ಇದಕ್ಕೆ ಎಣ್ಣೆ ಹಾಕಿ. ಅಲ್ಲ 60 ವರ್ಷದಿಂದ ಆ ಗುಡಿಗೆ ಒಂದ್ ಬಕೆಟ್ ನೀರ್ ಹಾಕಿರ್ಲಿಲ್ಲ ನೀನು, ಅಂತದ್ರಾಗ ದೀಪಕ್ಕೆ ಎಣ್ಣೆ ಹಾಕ್ತೀಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಇವ್ರ ಗುಡಿಯಾಗ ದೀಪ ಹಚ್ಚಿದ್ಕ ಈ ಕಡೆ ಸೈಡ್ ಯಾರು ಸಾಯಲ್ಲ, ಕಾರ್ ನಿಂತು ಬಿಡ್ತತಿ. ಮನಿಗ್ ಬಂದ್ಮ್ಯಾಗ ಕ್ಲಿನಿಕ್ ಪ್ಲಸ್ ಸ್ವಾಮೀಜಿ ಹೇಳ್ತಾನ, ಅವಳು ನಿಮಗೆ ಯಾವುದೋ ಒಂದು ದೊಡ್ಡ ಆಪತ್ತನ್ನ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಏನಂದೆ? ಆಪತ್ತು ತರಕ ಪ್ರಯತ್ನ ಪಟ್ಲ? ಅಣ್ಣ 5 ಸೆಕೆಂಡ್ ಲೇಟ್ ಆಗಿ ಏನಾರ ಬ್ರೇಕ್ ಹಿಡಿದ್ರ ಎಲ್ರು ಪಾತಾಳದಾಗ ಬಿದ್ದು ಪಚ್ಚಟೆ ಆಗಿರೋರು. ಇದಾ ನಿಂದ ಅನಾಲಿಸಿಸ್? ನೀವುಗಳು ಊರಿಗೆ ಹೋಗಿ ಸೇರ್ಕೊಳ್ಳಿ. ನೆಕ್ಸ್ಟ್ ಗೋರ್ವಾಗಿರ ಅಂತ ನಮ್ಮ ಅಗೋರಿ ಬಾಬಾ ಹೇಳ್ತಾನ, ಅವನು ವೀರಯ್ಯ ಅಲ್ಲ, ಸಿಂಗೋಟಯ್ಯ. ಏನಣ್ಣ ಇದು ವೀರಯ್ಯ ಸಿಂಗೋಟಯ್ಯ? ನಿಮ್ಮ ಅಮ್ಮನ್ಕೆ ಸೊ ಈ ಅಗೋರಿ ಬಾಬಾ ಹೇಳಂತ ಫ್ಲಾಶ್ ಬ್ಯಾಕ್ ನಾಗ ವೀರಯ್ಯ ಚಂದ್ರಮುಖಿ ಅನ್ನೋ ಹುಡುಗಿನ ನೋಡಿ ಬಹಳ ಇಂಪ್ರೆಸ್ ಆಗಿರ್ತಾನ. ಆಕ್ಚುಲಿ ಕಂಗಣ ರನ್ ಔಟ್ ಚಂದ್ರಮುಖಿ. ನೆಕ್ಸ್ಟ್ ಸೀನ್ ನಾಗ ನಮ್ ಸಿಂಗೋಟಯ್ಯ ವೀರಯ್ಯನ ಹತ್ರ ಮಾತಾಡಕಂತ ಅವ್ರ ಚಿಕ್ಕಮ್ಮನ್ ಚುಡಿದಾರ್ ಹಾಕ್ಯಂಡ್ ಬರ್ತಾನ. ಸೊ ಚಂದ್ರಮುಖಿನ ನಾನ್ ಕರ್ಕೊಂಬಂದು ನಿನಗೆ ಒಪ್ಪಿಸ್ತೀನಂತ ಸಿಂಗೋಟಯ್ಯ ಒಕ್ಕಾನ. ಈ ಕಡೆ ಸೈಡ್ ಬಹಳ ಕೆಟ್ಟದಾಗಿ VFX ಇಂದ ಮಾಡಿರಂತ ಚಿರತಿ ಚಂದ್ರಮುಖಿನ ಅಡ್ಸ್ಕೊಂಡ್ ಬರ್ತೈತಿ. ಸೊ ನಮ್ ಸಿಂಗೋಟಯ್ಯ ಫುಲ್ಲು ರಚ್ಚಿಗೆದ್ದು ಚಿರತಿ ಒಟ್ಟಿಗೆ ಗುದ್ದಿ ಅದನ್ನ ಕೆಳಗ್ ಮಲಗಿಸಿ ಅದಕ್ಕ ಚಾಕ ಚುಚ್ಚಿ ಸಾಯಿಸ್ಬಿಡ್ತಾನ. ಸೊ ಹೀರೋ ಚಂದ್ರಮುಖಿ ಕರ್ಕೊಂಬಂದು ವೀರಯ್ಯಗೆ ಒಪ್ಸಿದ್ನಾಗ ವೀರಯ್ಯ ಫುಲ್ ಇಂಪ್ರೆಸ್ ಆಗಿ ನಿನಗೆ ಏನ್ ಬೇಕು ಕೇಳು ಕೊಡ್ತೀನಿ ಅಂತಾನ. ನಮ್ ಹೀರೋ ಎಂತ ಹರಾಮಿ ಅದನಂದ್ರ ನನಗೆ ಚಂದ್ರಮುಖಿನ ಬೇಕಂತ ಕೇಳ್ಬಿಡ್ತಾನ. ನಾನು ಕರೆ ತಂದಿರುವ ಈ ಚಂದ್ರಮುಖಿಯನ್ನೇ ಉಡುಗೊರೆಯಾಗಿ ಕೇಳುತ್ತೇನೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಸೊ 5 ನಿಮಿಷದಿಂದ ಸಿಕ್ಕಿರೋ ಹುಡುಗಿಗೋಸ್ಕರ ನಮ್ ಹೀರೋ ಬಹಳ ವರ್ಷದಿಂದ ಪರಿಚಯ ತನ್ನ ಫ್ರೆಂಡಿನ ತಲಿನ ಕಡ್ದು ಬಿಡ್ತಾನ. ಬಟ್ ಚಂದ್ರಮುಖಿ ಬಹಳ ಸ್ಪೀಡ್ ಇರೋದ್ರಿಂದ ಸಾರಿ ಐ ಹ್ಯಾವ್ ಎ ಬಾಯ್ ಫ್ರೆಂಡ್ ಅಂದ್ಬಿಡ್ತಾಳ. ಓಕೆ. ಸೊ ನೆಕ್ಸ್ಟ್ ಸೀನು ಫ್ಲಾಶ್ ಬ್ಯಾಕ್ ಇಂದ ಕಟ್ ಆಗಿ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗತಿ. ಇವನು ನೋಡ್ರಿ ಅಲ್ಲಜ 45 ರೂಮ್ಸ್ ಅದಾವ ನಿಮ್ ಮನೆಗ, ಮತ್ತೆ ವಾಪಸ್ ಬಂದ್ ಸೋಫಾ ಮ್ಯಾಗ ಮಕ್ಕಂದಿಯಲ್ಲ. ಇವ್ನ ಸೆಡೆ ನನ್ ಮಗ. ಬರೋ ದುರ್ಗಾಷ್ಟಮಿಯ ದಿನ ಚಂದ್ರಮುಖಿ ವೀರಯ್ಯ ಅನ್ಕೊಂಡಿರೋ ಈ ಪಾಂಡ್ಯನನ್ನ ಸಾಯಿಸ್ತಾಳೆ. ಈ ದುರ್ಗಾಷ್ಟಮಿ ಕಾನ್ಸೆಪ್ಟ್ ಅಂತೂ ನನಗೆ ಇವತ್ತರೆಗೂ ಅರ್ಥ ಆಗಿಲ್ಲ. ಚಂದ್ರಮುಖಿ ಆ ಲೆವೆಲ್ ಪವರ್ಫುಲ್ ಅದಾಳ ಅಂದ್ಮ್ಯಾಗ ಹೀರೋನ ಯಾವಾಗ ಬೇಕಾದ್ರೂ ಸಾಯಿಸಬಹುದಲ್ಲ. ಪ್ರತಿ ಸಲ ದುರ್ಗಾಷ್ಟಮಿ ಬರೋವರೆಗೂ ಯಾಕೆ ಕಾಯ್ತಾಳ ಆಕಿ? ಅದೇ ನಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಕತಿ ಮತ್ತೊಂದ್ಸಲ ಫ್ಲಾಶ್ ಬ್ಯಾಕ್ ಶಿಫ್ಟ್ ಆಕತಿ. ನಮ್ ಹೀರೋ ಚಂದ್ರಮುಖಿ ಬಾಯ್ ಫ್ರೆಂಡ್ ಇಂದು ತಲಿನ ಕಟ್ ಮಾಡ್ಬಿಡ್ತಾನ. ಚಂದ್ರಮುಖಿ ಬಾಯ್ ಫ್ರೆಂಡ್ ಸಾಯ್ತಿದ್ದಂಗ ಚಂದ್ರಮುಖಿ ಕೊಡಂತ ಎಕ್ಸ್ಪ್ರೆಷನ್ ಬರಬ್ಬರಿ ಮಸ್ತ್ ಐತಿ. ಈ ಸಿಂಗೋಟಯ್ಯ ಅಲ್ಲಣ್ಣ ನೀನ್ ಆಕಿಗೆ ನಾರ್ಮಲ್ ಆಗಿ ಕಪಾಳ ಕೊಡಿಬಹುದಿತ್ತಲ್ಲ, ಈ ತರ 360 ಡಿಗ್ರಿ ತಿರ್ಗಾ ಅವಶ್ಯಕತೆ ಏನಿತ್ತು? ನೆಕ್ಸ್ಟ್ ನಮ್ ಹೀರೋ ಚಂದ್ರಮುಖಿನ ಸುಟ್ಟು ಸಾಯಿಸ್ಬಿಡ್ತಾನ. ಸೊ ಮತ್ತೊಂದ್ಸಲ ಸ್ಟೋರಿ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆದಾಗ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗತಿ. ನೋಡ್ರಿ ಈ ಪುಣ್ಯಾತ್ಮರು ನಾಯಿಗಳನ್ನ ಸತಿಗೂ VFX ನಾಗ ಮಾಡ್ಯಾರ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೋಡ್ರಿ ಹೀರೋ ಫ್ಲಾಶ್ ಬ್ಯಾಕ್ ನಾಗ ವಾರಿಯರ್ ಆಗಿದ್ದ. ಸೊ ಅವ್ನ್ ಖಡ್ಗ ಹಿಡ್ಕೊಂಡ್ ಫೈಟಿಂಗ್ ಮಾಡೋದನ್ನ ನಾನು ಒಪ್ಕೊಂತೀನಿ. ಚಂದ್ರಮುಖಿ ಫ್ಲಾಶ್ ಬ್ಯಾಕ್ ನಾಗ ಡ್ಯಾನ್ಸರ್ ಆಗಿದ್ಲಲ್ಲಿ ಆಕೆ ಹೆಂಗ್ ಕತ್ತಿ ಹಿಡ್ಕೊಂಡ್ ಫೈಟಿಂಗ್ ಆಡಕತ್ತಾಳ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಲಾಸ್ಟ್ ಗೆ ನಮ್ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಬೇರೆ ಯಾರ್ದೋ ಬಾಡಿನ ಕರ್ಟನ್ ಸುತ್ತಿ ಇಟ್ಟಿರ್ತಾನ. ಚಂದ್ರಮುಖಿ ಎಂತ ದಡ್ಡಿ ಅದಾಳ ಅಂದ್ರ ಕರ್ಟನ್ ಒಳಗಡೆ ಇರೋದು ಹೀರೋ ಹೌದಲ್ಲ ಅಂತ ನೋಡ್ಲಿಲ್ದಂಗ ಕುತ್ತಿಗೆನ ಕಟ್ಟ ಮಾಡ್ಬಿಡ್ತಾಳ. ಖತಮ್. ಇನ್ನೇನು ಹೀರೋ ಸತ್ತ ಬಿಡು ಅನ್ಕೊಂಡು ಅಕ್ಕನ ಆತ್ಮ ವಾಪಸ್ ಹೋಗ್ಬಿಡ್ತೈತಿ. ಸೊ ಕ್ಲೈಮ್ಯಾಕ್ಸ್ ನಾಗ ಸ್ವಾಮಿ ಹೇಳ್ತಾನ, ವಿಧಿ ಮುಂದೆ ಯಾರು ಗೆಲ್ಲೋಕ್ ಸಾಧ್ಯ ಇಲ್ಲ. ಅಣ್ಣ ನೀನ್ ಒಂದ್ ಕೆಲಸ ಮಾಡ್ಬಿಡು, ನನ್ ಮುಂದ್ ಬಂದ್ ಕುತ್ಕೋ ಬಾಯಿಲಿ, ನಾನ ನಿನ್ ಕೂದ್ಲು ಎಳ್ದು ಜಡಿ ಕಟ್ಬಿಡ್ತೀನಿ.
ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾ ಮಾಡಿರೋಂತ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಾಗ ನಾನು ಹಾಕಿರೋಂತ ರೀಲ್ಸ್ ಗಳು ಬಹಳನ ವೈರಲ್ ಆದವು. ಬಹಳ ಚೆನ್ನಾಗಿರೋಂತ ರೀಲ್ಸ್ ಗಳನ್ನ ನಾವು ಮಾಡಕತ್ತೀವಿ. ನಂದು ಇನ್ಸ್ಟಾಗ್ರಾಮ್ ಐಡಿ ಐತಿ ದರ್ಶಿ ಯೂಟ್ಯೂಬರ್ ಅಂತ, ಹೋಗಿ ಫಾಲೋ ಮಾಡ್ರಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ನಡ್ ಕಮೆಂಟ್ ನಾಗೂ ಹಾಕಿರ್ತೀನಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಫ್ರೆಂಡ್ಸ್, ಇನ್ನೊಂದು ವಿಷಯ, ನೀವೆಲ್ಲರೂ ರಾಹುಲ್ ಅವ್ರದ್ದು ಪ್ರೈವೇಟ್ ಟೀಮ್ ಜಾಯ್ನ್ ಆಗಿ ಪ್ರಿಡಿಕ್ಷನ್ ಕೊಡುವಂತ ಸಾಫ್ಟ್ವೇರ್ ನ ಫ್ರೀ ಆಗಿ ಪಡೀರಿ. ಸೊ ಟ್ರೇಡಿಂಗ್ ಇಂದ ನೀವು ದುಡ್ಡು ಮಾಡೋದನ್ನ ಕಲಿಬಹುದು. ಬಟ್ ಒಬ್ಬರ ಮೇಲೆ ಟ್ರಸ್ಟ್ ಮಾಡೋದು ಬಹಳ ಕಷ್ಟ. ಬಟ್ ರಾಹುಲ್ ನ ಟ್ರಸ್ಟ್ ಮಾಡಬಹುದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಹೋಗಿ ಅವ್ರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಅವರಿಗೆ ಡೈರೆಕ್ಟ್ಲಿ ಮೆಸೇಜ್ ಕಳಿಸ್ರಿ, ಐ ವಾಂಟ್ ಟು ಜಾಯಿನ್ ದ ಟೀಮ್ ಅಂತ. ಗುಡ್ ಲಕ್. ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.